ಅವರು ಎಷ್ಟು ಖರ್ಚು ಏನ್ ಕತೆ ವೇಸ್ಟ್ ಎಲ್ಲ ಅವ್ರು ಮಾಡೋದೆಲ್ಲ ವೇಸ್ಟ್. ಸುಮ್ನೆ ಏನಕ್ಕೆ ಮಾಡ್ಬೇಕು ಅದೆಲ್ಲ ನೋಡಿ. ಒಂದು ಏನನ್ನ ಸಿಗ್ತಾ ಏನು ಇಲ್ಲ, ಮಾಡಬಾರ್ದು, ನಿಲ್ಸ್ಬಿಡ್ಬೇಕು. ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಗ್ಲಾಸ್ ಆಗ್ತಾ ಇದೆ. ಜನಗಳಿಗೆ ದೇವಸ್ಥಾನದ ಮೇಲೆ ಅಭಿಮಾನ ಹೋಗ್ಬಿಡುತ್ತೆ. ಇವ್ರು ಈ ತರ ಯಾಕೆ ಮಾಡ್ಬೇಕು? ಹೆಗ್ಡೆಯವರು ಅವರೆಲ್ಲ ಕೇಳಿದಾರ ಈ ತರ ಮಾಡಿ ಅಂತ? ಏನಿಲ್ಲ. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರು ಡೈವರ್ಟ್ ಮಾಡ್ತಾ ಇದ್ದಾರೆ ಇವರು ಮಂತ್ರಿಗಳು. ಇದು ಮಾಡೋದ್ ಸರಿ ಇಲ್ಲ. ಹಾ, ಅಲ್ಲಿ ಜನಗಳಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆ ಊರವ್ರಿಗೆ, ಬೇರೆಯವ್ರಿಗೆ ಏನ್ ಗೊತ್ತಾಗುತ್ತೆ? ಎಷ್ಟು ಜನ ಇದನ್ನ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರು ಇವತ್ತು ಮೀಟಿಂಗ್ ಅಲ್ಲಿ ಏನೋ ಬೆಳಿಗ್ಗೆ ತೋರಿಸ್ತಾ ಇದ್ರು ಒಂದು ಟಿವಿಯಲ್ಲಿ, ಇದನ್ನ ಸೋಮವಾರದಿಂದ ನಿಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು. ಅನಾಮಿಕ ವ್ಯಕ್ತಿ ಅವ್ನು ಯಾರ ಏನು ಗೊತ್ತಿಲ್ಲ. ಅವ್ನ್ ಮಕ ಹಾಕೊಂಡು ಮುಚ್ಕೊಂಡು ಅವ್ನು ಇಲ್ತಗಿ ಎಲ್ಲ ಹೇಳ್ತಾನ ಅವನು. ಇವ್ರು ಹೇಳಿದೆಲ್ಲ ಮಾಡ್ತಾವ್ರೆ. ಗೌರ್ಮೆಂಟ್ಗೆ ಎಷ್ಟು ಲಾಸು, ಜನಗಳಿಗೆ ಎಷ್ಟು ಬೇಜಾರು. ಧರ್ಮಸ್ಥಳಕ್ಕೆ ಹೋಗೋಕೆ ಬೇಜಾರು ಇವಾಗ ಜನಗಳಿಗೆ. ಅಯ್ಯಮ್ಮ ನಿನ್ನ ಯಾರ ಮಾತಾಡಿದ್ ನೋಡಿ, ಹೆಂಗ್ ಮಾತಾಡಿದ್ರು. ಹಂಗೆ ಅದು ಸುಮ್ನೆ ವೇಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.